ಕಡಲೆಕಾಯಿ ಅವರೆಕಾಯಿ ರೆಡಿ ಆಗಿದೆ. ಘಮ ಘಮ ಅಂತಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ. ಏನು ಮಾಡ್ತಾ ಇರೋದು ನೀನು? ಏನು ಮಾಡ್ತಾ ಇರೋದು? ರೋಡಾ? ರೋಡ್ ಅಂತ. ಏ ಗಾಡಿಲಿ ಹೋಗೋಣ ಮತ್ತೆ ಕಾರ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಟು ಎವ್ರಿ ಒನ್. ಸೊ ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಬೆಳಿಗ್ಗೆನೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಆ್ಯಂಡ್ ಮೇಯ್ನ್ ಈ ಹಬ್ಬಕ್ಕೆ ಅಂದರೆ ಪೊಂಗಲ್ಲು, ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಸೊ ಅದೆಲ್ಲ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಸೊ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ವ್ಲಾಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಎಲ್ಲರೂ ಮಕರ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಬ್ಬದ ದಿನ ಬೆಳಿಗ್ಗೆನೇ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಮನೆ ಹೊರಗಡೆನೂ ತುಂತುರು ಹನಿ ಬೀಳ್ತಿತ್ತು. ಅವತ್ತು ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿತ್ತು. ಸಣ್ಣಗೆ ಹನಿ ಉದುರ್ತಾ ಇತ್ತು ಆಚೆ ಕಡೆ ಹೊರಗಡೆ. ವೆದರ್ ನೋಡೋದಕ್ಕೇ ಒಂಥರ ಚೆನ್ನಾಗಿತ್ತು. ಹಬ್ಬದ ದಿನ ವೆದರ್ ಕಳೆ ಕಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ಸಂಕ್ರಾಂತಿ ಹಬ್ಬ ಅಂದರೆ ಮೇಯ್ನ್ ಬರೋದೇ ಗೆಣಸು, ಕಡಲೆಕಾಯಿ, ಅವರೆಕಾಯಿ. ಸೊ ನಾನು ತಪ್ಪಲೆಯಲ್ಲಿ ಇಟ್ಟರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಕಡಲೆಕಾಯಿ ಒಂದು ಸರಿ ಬೇಯಿಸ್ಕೊಂಡೆ, ಅವರೆಕಾಯಿ ಆಯ್ತು. ಇವಾಗ ಗೆಣಸು ಹಾಕ್ತಿದ್ದೀನಿ. ಗೆಣಸು ಒಂದು ಕೂಗಿಗೆಲ್ಲ ಬೆಂದೋಗುತ್ತೆ. ದೇವ್ರ ಪೂಜೆ ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡಬೇಕು ದೇವ್ರ ಪೂಜೆಗೂ. ಸೊ ನಿಮ್ಮ ಮನೇಲೂ ಹಬ್ಬ ಯಾವ ರೀತಿ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ. ಗೆಣಸೆಲ್ಲ ನೀಟಾಗಿ ತೊಳ್ಕೊಂಡು ಇಡ್ತಾ ಇದ್ದೀನಿ. ಕಡಲೆಕಾಯಿ, ಅವರೆಕಾಯಿ ರೆಡಿ ಆಗಿದೆ. ಸೊ ನಾನು ಬೆಳಿಗ್ಗೆ ಟಿಫನ್ಗೆ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ದೆ. ಮಧ್ಯಾಹ್ನ ಅಡುಗೆ ಮಾಡಬೇಕಿನ್ನ. ಸೊ ಗೆಣಸು ಇಟ್ಕೊಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳೋಣ. ನೂತು ಇರ್ತಾರಲ್ಲ, ನೂತು ನೋಡ್ಕೊತಾರೆ. ಸೊ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಡೋಣ ಅಂತ. ಸಂಜೆಗೆ ಸೊ ನಮ್ಮ ಮನೇಲಿ ಏನಾದರೂ ಹಬ್ಬ ಏನೇ ಆಗಲಿ ಫಸ್ಟು ಸ್ನಾನ ಆಗೋದು ನನ್ನ ಮಗಳಿಗೇನೆ. ಯಾಕಂದರೆ ನಾನು ಮಾಡ್ಕೊಂಡು ಅವಳಿಗೆ ಮಾಡ್ಸೋಕೆ ಹೋದರೆ ಮತ್ತೆ ನನಗೆಲ್ಲ ಇದಾಗುತ್ತಲ್ಲ. ಫಸ್ಟು ನಮ್ಮ ಸ್ನಾನ ಮಾಡಿಸ್ಬಿಡ್ತೀನಿ ಬೆಳಿಗ್ಗೆ. ಇರುಚಿ ಪಚ್ಚು ಡ್ಯಾಡಿ ಬೊಟ್ಟಿ ಕೊಡಲ್ಲ, ನೀನು ಮಾಮಿ ಮಾಡಬೇಕು. ಇಷ್ಟದಲ್ಲೇ ಮಾಡ್ತಾಳೆ ನೋಡಿರಿ. ಮಾಮಿ ಮಾಡೋಕ್ಕೆ ದೀಪ ಹಚ್ತೀಯಮ್ಮ? ಮಾಮಿ ಮಾಡ್ತೀಯಾ? ನನ್ನ ಮಗಳದ್ದು 7 ಗಂಟೆಗೆ ಸ್ನಾನ ಆಗೋಗಿತ್ತು. ಆ್ಯಕ್ಚುಲಿ ಇವತ್ತು ಪಾಪ ಬೊಟ್ಟಿಕ್ಕಿರಲಿಲ್ಲ, ಕೆಲಸ ಎಲ್ಲ ಇತ್ತು ಸ್ವಲ್ಪ ಅಂತ. ಸೊ ಇವಾಗ ಪೂಜೆ ಮಾಡಬೇಕಲ್ಲ, ರೆಡಿ ಮಾಡೋಣ ಅಂತ. ಪಚ್ಚು ನೋಡು, ಬೊಟ್ಟು ಇವಾಗ ಬೊಟ್ಟು ಕಣ್ಣ ಸಾಂದ್ರಿಗೆ. ಕಾಲ್ಗಿಕ್ಕು ಬೇಕಾ? ಎಲ್ಲ ಅವಳೆ ಹೇಳ್ತಾಳೆ, ಕಾಲ್ಗಿಕ್ಕು, ಕೈಗಿಕ್ಕು ಅಂತ. ಬಿಡು ಅದು ನಾನು ಇಕ್ತಾ ಇದ್ರೆ ಎಲ್ಲ ಅವಳೆ ಹೇಳ್ತಾಳೆ, ಮಮ್ಮಿ ಅಲ್ಲಿಕ್ಕು ಇಲ್ಲಿಕ್ಕು ಅಂತ. ನನ್ನ ಮಗಳು ಏನು ಗೊತ್ತಾ, ಸ್ನಾನ ಮಾಡ್ಕೊಂಡು ಓದ್ಕೊತಾ ಇದ್ಲು ಬೆಳಿಗ್ಗೆ. ನೋಡ್ರಿ ಅಲ್ಲಿ ABCD ಎಲ್ಲ ತೆಗ್ದಾಕಿದ್ದಾಳೆ, ಎಲ್ಲ ಫೈಂಡ್ ಔಟ್ ಮಾಡ್ತಾಳೆ. ಕಾಲಿಗೆ ಇಕ್ಕಿದ್ದೀನಿ ಚಿನ್ನು ನಾನು. ನೋಡ್ತೀಯಾ? ನೋಡು ಕಾಲಿಗೆ ಇಕ್ಕಿದ್ದೀನ ಇಲ್ಲ ಅಂತ ಚೆಕ್ ಮಾಡ್ಕೊತ ನನ್ನ ಮಗಳು. ಇಕ್ಕಿದ್ದೀನಾ? ಹ್ಞೂ ಸರಿ ಅಮ್ಮ, ಆಯಿತು. ಅದು ಇಕ್ಕಿನಿ ನೋಡು, ಅದು ಇಕ್ಕಿನಿ, ಅದು ಇಕ್ಕಿನಿ. ಹ್ಞೂ ಅದು ಇಕ್ಕಿನಿ. ತಲೆ ತಿಂತಾಳೆ. ಅದು ಇಕ್ಕಿರಮ್ಮ. ಮಮ್ಮಿದು ಬೇಡಪ್ಪ.
ಹಬ್ಬದ ದಿನ ಇವತ್ತು ನೋಡಿ. ಯಾವಾಗೂ ನಾನು ಆ್ಯಕ್ಚುಲಿ ಬೇಗ ಮಾಡಿಬಿಡ್ತೀನಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು, ಗೆಣಸು ಕಳೆಕೆಲ್ಲ ಇಡಬೇಕಾಗಿತ್ತಲ್ಲ. ಸೊ ನಾನು ಯಾವಾಗೂ ಪೂಜೆ ಆದಮೇಲೆ ಟಿಫನ್ ಮಾಡೋದು. ಅದು ಸೋಮವಾರ ಮಾಡೋವು ಅಷ್ಟೇ, ಯಾವುದೇ ಹಬ್ಬದಲ್ಲಾದರೂ ಅಷ್ಟೇ. 11 o'clock ಆಗಿದೆ ಟೈಮ್ ಆಲ್ರೆಡಿ. ಸೊ ಟಿಫನ್ ಮಾಡೋಣ ಅಂತ ಇವಾಗ ಬಡಿಸ್ಕೊತಿದ್ದೀನಿ ನಾನು. ಗೆಣಸು ಕಳೆಕೆ ಎಲ್ಲ ರೆಡಿಯಾಗಿದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಸೊ ಇವಾಗ ನಾನು ಟಿಫನ್ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಪೊಂಗಲ್ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ಈ ಹಬ್ಬಕ್ಕೆ ಮೈನ್ ಪೊಂಗಲ್ಲೇ ಅಲ್ವಾ. ಸೊ ಪೊಂಗಲ್ ಮಾಡ್ತಿದ್ದೀನಿ. ಆ್ಯಂಡ್ ಚಿತ್ರಾನ್ನ ಮಾರ್ನಿಂಗ್ ಟಿಫನು ಮಾಡಿದ್ನಲ್ಲ. ಸೊ ಚಿತ್ರಾನ್ನ ರೆಡಿಯಾಗಿದೆ, ಬಿಸಿಯನ್ನ ಮಾಡಿಕೊಂಡ್ರೆ ಆಯಿತು. ಗೆಣಸು ಕಳೆಕಾಯಿ ಎಲ್ಲ ರೆಡಿಯಾಗಿದೆ. ಪೊಂಗಲನ್ನು ಮಾಡಿ ತರಕಾರಿ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು. ಬೇಳೆ ಮಾಡೋದು ಆ್ಯಕ್ಚುಲಿ ಹಬ್ಬಕ್ಕೆ. ಬಟ್ ಏನಂದರೆ ನಾನು ಸಣ್ಣ ಹಾಕ್ಕೊಂಡು ಕಾಯಿ ತಂದು ಸುಲಿದು ಬೇಳೆ ಮಾಡ್ಕೊಳೋದಕ್ಕೆ ಸ್ವಲ್ಪ ನನಗೆ ರಿಸ್ಕ್ ಆಗುತ್ತೆ. ಸೊ ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ತರಕಾರಿ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೊಂಗಲ್ ಆಗ್ತಿದೆ. ಪೊಂಗಲ್ ಆದಮೇಲೆ ಇಷ್ಟು ತರಕಾರಿ ಎಲ್ಲ ಹಚ್ಕೊಂಡು ಸಾಂಬಾರು ಮಾಡಬೇಕು. ಎಷ್ಟು ಬೇಗ ಈ ಹಬ್ಬದ ದಿನಗಳಲ್ಲೆಲ್ಲ ಎಷ್ಟು ಬೇಗ ಟೈಮ್ ಹೊರಟೋಗುತ್ತೆ ಅಂತಂದರೆ, ಎದ್ದಿರೋದೇ ಅದೇ ಮಧ್ಯಾಹ್ನ 1 ಗಂಟೆ ಆಗೋಗಿರುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಂದರೆ ಅಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಅಂತ. ಪೂಜೆ ಮುಗಿಸಿ ತಿಂಡಿ ಮಾಡಿ ಬರೋ ಅಷ್ಟರಲ್ಲಿ 12 ಗಂಟೆ ಆಗೋಗಿತ್ತು ನನಗೆ. ಸೊ ಪೊಂಗಲ್ ಮಾಡಿಬಿಡೋಣ, ದೇವ್ರ ಮುಂದೆ ಇಡಬೇಕಲ್ಲ. ಸೊ ನಾನು ಪೊಂಗಲ್ ಮಾಡಿ ದೇವ್ರ ಮುಂದೆ ಇಡಕ್ಕೆ ಹೋಗ್ತೀನಿ ಅಂದರೆ ನನಗೆ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಪೂಜೆ ಮಾಡಿ ಪೊಂಗಲ್ ಮಾಡ್ತಿದ್ದೀನಿ. ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ. ಸೊ ನೋಡಿ ಪೊಂಗಲ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಾನು ಇದು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಕಡೆ ಪೊಂಗಲ್ ಮಾಡಿಕೊಂಡು ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ, ರುಬ್ಕೋಬೇಕು. ಇವಾಗ ನಮ್ಮ ಅಡುಗೆ ಮನೆ ನೋಡಿ ಎಷ್ಟು ಮಾಡಿದ್ದೀವೋ ಅನ್ನಷ್ಟು ಫುಲ್ಲು ತುಂಬೋಗ್ಬಿಟ್ಟೈತೆ ಅಡುಗೆ ಮನೆ ನಮ್ಮದು. ನೋಡಿ ಎಲ್ಲ ತುಂಬೋಗಿದೆ. ಸೊ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ಲಾಸ್ಟ್ ಇಯರ್ ನಾನು ಹಬ್ಬಕ್ಕೆ ಪೊಂಗಲೆಲ್ಲ ಮಾಡ್ಲಿಕ್ಕೆ ಹೋಗಿರಲಿಲ್ಲ, ನಮ್ಮ ಸಾನು ಹಾಕ್ಕೊಂಡು ಆಗಿರಲಿಲ್ಲ ಮಾಡೋದಕ್ಕೆ. ಸೊ ಈ ವರ್ಷ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದೀನಿ. ಗೆಣಸು ಕಡಲೆಕಾಯಿ ಪೊಂಗಲ್ಲು ಎಲ್ಲ ಮಾಡಿದ್ದೀನಿ ಈ ವರ್ಷ ನಾನು. ಸೊ ಸಾರು ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಫೈನಲಿ ಅಡುಗೆ ಎಲ್ಲ ಮುಗಿಸಿ ಕ್ಲೀನ್ ಆಯಿತು ನಮ್ಮ ಮನೆ. ನೋಡಿ ಇವರೆಲ್ಲ ಆ್ಯಕ್ಚುಲಿ ಇವ್ರು ಇದ್ದಾರಲ್ಲ, ಇವರೆಲ್ಲ ನನ್ನ ಫ್ರೆಂಡ್ಸ್. ಇವರು ಯಾವಾಗೂ ನನಗೋಸ್ಕರ ಕಾಯ್ತಾ ಇರ್ತಾರೆ ಯಾವಾಗ ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಅಡುಗೆ ಮನೆ ನೀಟಾಯಿತು. ನನಗೆ ಏನೇ ಕೆಲಸ ಮಾಡಿದ್ರು ಅದು ಕೆಲಸ ಮುಗ್ದಿದ ತಕ್ಷಣ ಅಡುಗೆ ಮನೆ ನೀಟಾಗಿ ಬಿಡ್ಬೇಕು ನನಗೆ. ಸೊ ಇದು ಮುಗೀತು ಇವಾಗ. ನೋಡಿ ನನ್ನ ಮಗಳು ಇವಾಗ ಎದ್ದು ಹಾಲು ಕುಡಿದ್ಬಿಟ್ಟು ಫಿಶ್ಗೆ ಊಟ ಹಾಕಕ್ಕೆ ಬಂದಿದ್ದಾಳೆ ಅಲ್ಲಮ್ಮ. ಏನು ಮಾಡ್ತಾ ಇರೋದು ನೀನು? ಏನು ಮಾಡ್ತಾ ಇರೋದು? ಚಿಚ್ಚುಬ್ಬಿಯ ಅಂತೆ. ಅವಳೇ ತೆಗೆದು ಹಾಕ್ಬೇಕು, ತೆಕ್ಕೊಡ್ತೀನಿ ಅಂದರೂ ಕೇಳಲ್ಲ. ಬಾಟಲ್ ತೊಗೊಂಡು ತೆಗೆದು ಹಾಕಿ ತಿರ್ಗಾ ಮುಚ್ತಾವಳು ನೋಡ್ರಿ ಎತ್ತಿಕ್ಕಾಕೆ. ಆಯ್ತಾ? ಅಲ್ಲಿ ಇಟ್ಬಿಡು. ಎಲ್ಲಿ ಇಡೋದು? ಇಲ್ಲೇ ಇಟ್ಬಿಡು. ಅಲ್ಲಿಡು, ಅಲ್ಲೇ ಇಡು ಚಿನ್ನು. ಹೇ ಗುಡ್ ಗರ್ಲ್. ಮುಚ್ಚು. ನೀನೇ ಮುಚ್ತೀಯಾ? ಯಾಕೆ? ಸಾಕು ಬುಯ್ಯ ಹಾಕಿದ್ದು. ಏನು ಎತ್ತಿ ಬಿಡಬೇಕು? ಏನು ಮಾಡ್ಬೇಕು? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀವಿ. ಇಲ್ಲ ಅಂದರೆ ಮಲಗಿರಲಿಲ್ಲ, ರೆಸ್ಟ್ ಮಾಡ್ತಿದ್ವಿ. ಎದ್ದು ನೂತು ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಬಾ, ಹೇಗೂ ಮನೇಲಿದ್ದೀನಿ, ಸಾನುಮಾನು ರೌಂಡ್ ಹಾಕ್ಸ್ಕೊಬರೋಣ ಅಂತ ಹೇಳಿದ್ರು. ಸೊ ಇವಾಗ ಹೊರಗಡೆ ಹೊರಟಿದ್ದೀವಿ. ಬೆಳಿಗ್ಗಿಂದಂತೂ ಈ ಹಬ್ಬಗಳು ಬಂದುಬಿಟ್ರೆ ಅಂತೂ ಎಷ್ಟು ಕೆಲಸ ಇರುತ್ತೆ ಮನೆಗೆ ಲೇಡೀಸ್ಗೆ ಅಂತಂದರೆ. ಎಲ್ಲ ಮುಗಿದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಮಾಧಾನ. ಸೊ ಎಲ್ಲ ಮುಗೀತು. ಮುಚ್ಚಿನೂ ಹಾಕ್ಕೊತೀನಿ. ನನ್ನ ಮಗಳು ಸ್ಲಿಪ್ಪರ್ ಹಾಕೋಬ ಅಂತ ಕರೀತಾವಳೆ. ಸೊ ಹೊರಗಡೆ ಹೊರಟಿದ್ದೀವಿ ಇವಾಗ. ನೋಡಿ ಸ್ಲಿಪ್ಪರ್ ಎಲ್ಲ ತೊಗೊಬಂದಿಟ್ಟು ಸ್ಲಿಪ್ಪರ್ ಹಾಕೋ ಅಂತ ಹೇಳ್ತಿದ್ವಿ. ಚಾನಿ ಎಲ್ಲಿ ಹೋಗ್ತಾ ಇರೋದು ನಾವು? ಬೂ ಅಂದ್ರೆ ಎಲ್ಲಿಗೆ ಹೇಳು? ಇಲ್ಲೋಡು, ಎಲ್ಲಿಗೆ ಹೋಗ್ತಾ ಇರೋದು ಬೂ? ದೇವಸ್ಥಾನನಾ? ಗಾಡೀಲಿ ಹೋಗೋಣ ಕಾರಲ್ಲಿ ಹೋಗೋಣ? ಗಾಡೀಲಿ ಹೋಗೋಣ ಮತ್ತೆ ಕಾರು. ಸೊ ಅಪ್ಪ ಮಗಳು ರೆಡಿಯಾಗಿ ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ನನ್ನ ಮಗಳು ಹೊರಟಿದ್ದು ಆಲ್ರೆಡಿ. ಓಯ್ ಮಮ್ಮಿ ಬೇಡ, ಹಗ್ ಮಾಡ್ಬೇಕು ತಾನೇ ಅಕ್ಕಂಗೆ. ಸೊ ಕೆಳಗಡೆ ಬಂದ್ವಿ. ನೂತು ಕಾರ್ ತೊಗೊಬಂದ್ರು. ಸಾನಮ್ಮ ಗಾಡಿ ಬೇಡ ಕಾರಲ್ಲಿ ಹೋಗೋಣ ಅಂತ ಹಠ ಮಾಡಿದ್ಲು.
ಸೊ ಅದಕ್ಕೆ ಕಾರ್ಯ ತಂದ್ರಿ ಇವರು. ಬಾ ಬಾ ಬರುತ್ತೆ ಬಾ ಬರುತ್ತೆ ಬಾ. ಹಾಯ್ ಫ್ರೆಂಡ್ಸ್ ಅಂತ ನೋಡಿ ಫ್ರೆಂಡ್ಸ್, ನನ್ನ ಮಗಳು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಹಾಯ್ ಫ್ರೆಂಡ್ಸ್ ಅಂತ ಇದ್ದಾಳೆ. ನನ್ನ ಬಂಗಾರ ಇದು. ಅವಳಿಗೆ ನಾನು ಆ್ಯಕ್ಚುಲಿ ಇದು ಬ್ಲಾಗ್ಸ್ ಎಲ್ಲ ಮಾಡುವಾಗ ಮಾಡಿಬಿಟ್ಟು ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತೀನಲ್ಲ, ಸೊ ಅದು ನೋಡಿ ರೂಢಿ. ನಮ್ಮ ಸಣ್ಣ ನಾನು ನೋಡ್ದಂಗೆ ಕಣ್ಣಲ್ಲಿ ನೋಡಿದಂಗೆ ಕ್ಯಾಚ್ ಮಾಡ್ಕೊಂಡು ನೆಕ್ಸ್ಟ್ ಅವಳು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ಆ ಥರ ಅವಳದು ಹಬ್ಬ ಅಲ್ವಾ. ಸೊ ಹಾಗಾಗಿ ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಶಿವನ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹಬ್ಬದ ದಿನ ಅಥವಾ ಯಾವುದೇ ದಿನದಲ್ಲಾಗಲಿ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಹಬ್ಬ ಆಗಿದ್ದರಿಂದ ಜನನೂ ಸೇರಿದರು ಆ್ಯಂಡ್ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹೋಗಿ ತೀರ್ಥ ಪ್ರಸಾದ ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಹೊರಗಡೆ ಹೋಗಿ ಓಡಾಡಿಕೊಂಡು ಮೂಚಿನ ಇವಾಗ ಹಾಯ್ ಫ್ರೆಂಡ್ಸ್ ಅಲ್ಲ ಬಾಯ್ ಫ್ರೆಂಡ್ಸ್ ಮಾಡ್ಬೇಕು ಇವಾಗ. ಸೊ ಆಚೆ ಹೋಗಿ ರೌಂಡ್ ಹಾಕ್ಕೊಂಡು ಹಂಗೆ ಗೋಲ್ಗಪ್ಪ ತಿನ್ಕೊಂಡ್ಬಂದ್ವಿ. ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ. ಬೆಳಿಗ್ಗೆಯಿಂದ ಸ್ವಲ್ಪ ಮನೇಲೇ ಇದ್ದು ಕೆಲಸ ಎಲ್ಲ ಮಾಡಿದಾಗ ಹೊರಗಡೆ ಹೋಗಿ ಓಡಾಡ್ಕೊಂಬಂದರೆ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ. ಸೊ ಎಲ್ಲ ಓಡಾಡ್ಕೊಂಬಂದ್ವಿ. ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.